ಪ್ರಸಾದ್ ರಾತ್ರಿ 8 ಟೆರೆಸ್ ಮೇಲೆ ನಿಂತುಕೊಂಡು ಆಕಾಶದಲ್ಲಿ ಗುಂಡೆಗೆ ಹೊಳೆಯುತ್ತಿರುವ ಚಂದ್ರನನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿರುತ್ತಾನೆ. ಈಗ ಅವನ ಮನಸ್ಸು ಎಷ್ಟೋ ದುಃಖದಿಂದಿರುತ್ತದೆ. ತನ್ನ ಮಗನಿಗೆ ಮಕ್ಕಳು ಹುಟ್ಟುವ ಯೋಗ್ಯತೆ ಇಲ್ಲ ಅಂತ ತಿಳಿದಾಗಿನಿಂದ ಒಳಗೊಳಗೆ ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಿರುತ್ತಾನೆ. ರಮೇಶ್ ದಿಗಿಲಿನ ಮುಖದಿಂದ ಟೆರೆಸ್ ಮೇಲೆ ಬರ್ತಾನೆ. ಒಳಗಡೆ ಮುಚ್ಚಿಡ್ಬೇಡ ಮಗು, ಹೊರಗೆ ಗಟ್ಟಿಯಾಗಿ ಅಳು. ಮನೆಯಲ್ಲಿ ನಿಮ್ಮ ಅಮ್ಮ ಕೂಡ ಇಲ್ವಲ್ಲ? ಹೊತ್ತು ಕಣ್ಣೀರೆಲ್ಲ ಇಂಗಿ ಹೋಗಿದೆ ಅಪ್ಪ. ನನ್ನ ಕಣ್ಣಲ್ಲಿ ಕಣ್ಣೀರಿಲ್ಲ, ಇನ್ನು ಬರಲ್ಲ. ಮಕ್ಕಳು ಹುಟ್ಟುವ ಯೋಗ್ಯತೆ ನನಗಿಲ್ಲ ಅಂತ ತಿಳಿದಾಗಿನಿಂದ ಅನುಕ್ಷಣ ನಾನು ಅಳ್ತಾನೆ ಇದ್ದೀನಿ, ಸತ್ತು ಹೋಗ್ತಾನೆ ಇದ್ದೀನಿ. ನಿನ್ನನ್ನು ಹೇಗೆ ಸಮಾಧಾನಿಸಬೇಕೋ ಹೇಗೋ ನನಗೆ ಅರ್ಥವಾಗ್ತಿಲ್ಲ ಮಗು ಎಂದು ಹೇಳುತ್ತಲೇ ರಮೇಶ್ ಏನೂ ಮಾತನಾಡಲಿಲ್ಲ. ಮೌನವಾಗಿ ಕಣ್ಣೀರು ಹಾಕುತ್ತಾ, ದೇವರೇ, ಇದು ನಿನಗೆ ಸರಿಯಲ್ಲ. ಗಂಡಾಗಿ ಹುಟ್ಟಿದ ಮೇಲೆ ಪರಮಾರ್ಥ ಅಪ್ಪ ಅನ್ನುವ ಮಾತು, ಈಗ ಆ ಕೂಗಿಗೆ ನನ್ನ ಮಗನನ್ನು ದೂರ ಮಾಡಿದ್ಯಾ. ಸೊಸೆನ ಎಲ್ಲರ ಕೈಯಿಂದ ನಾನಾ ಮಾತುಗಳಾಡಿಸ್ತಾ ಇದ್ಯಾ. ಮುಖ್ಯವಾಗಿ ನನ್ನ ಹೆಂಡತಿ ಶಾರದಾ ಈ ವಿಷಯ ತಿಳಿದೆ ಅನಾಮಿಕಳನ್ನು ಹುರಿದು ತಿಂತಾ ಇದ್ದಾಳೆ. ಈ ಸಮಸ್ಯೆಗೆ ಹೇಗೆ ಪರಿಹಾರ ತೋರಿಸ್ತೀಯೋ ನಿನ್ನ ಇಷ್ಟ ತಂದೆ. ಇನ್ನು ಭಾರ ನಿಂದೆ, ಬಾಧ್ಯತೆ ನಿಂದೆ, ಎಲ್ಲ ಬಂಧನೂ ನಿಂದೆ. ನೋಡ್ತಾ ನಗೋದು ಬಿಟ್ಟು ಅವನೇನ್ ಮಾಡ್ತಾನೆಪ್ಪ. ನನ್ನ ಹಣೆ ಬರಹ ಇಷ್ಟೇ, ನಿನ್ ಸೊಸೆ ಜೀವನನೂ ಇಷ್ಟೇನೆ ಎಂದು ಹೇಳಿ ರಮೇಶ್ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಪ್ರಸಾದ್ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾ ಬೀದಿ ಬಾಗಿಲಿನ ಕಡೆಗೆ ನೋಡುತ್ತಾ ಇರುತ್ತಾನೆ. ಆಗಲೇ ಗೇಟ್ ತೆಗೆದುಕೊಂಡು ಆವೇಶದಿಂದ ಒಳಗೆ ಬರುತ್ತಿರುವ ತನ್ನ ಹೆಂಡತಿ ಶಾರದಳನ್ನು ನೋಡುತ್ತಾನೆ. ಪಾರ್ವತಿ ಮೊಮ್ಮಗನ ನಾಮಕರಣಕ್ಕೆ ಹೋದ ಶಾರದಾ ಮನೆಯೊಳಗೆ ಕೋಪದಿಂದ ಹೋಗುತ್ತಿದ್ದಾಳೆ. ಅಲ್ಲಿ ಏನೋ ನಡೆದಿದೆ. ಈಗ ಸೊಸೆನಿ ಎಷ್ಟೆಲ್ಲ ಹೊಡಿತಾಳೋ, ಮಾತು ಬೈತಾಳೋ ಏನೋ ಅಂದುಕೊಳ್ಳುತ್ತಾ ಆತುರತೆಯಿಂದ ಟೆರೆಸ್ನಿಂದ ಹಾಲೊಳಗೆ ಬರ್ತಾನೆ. ಶಾರದಾ ಆವೇಶದಿಂದ ಮನೆಯೊಳಗೆ ಬಂದು ಹಾಲಲ್ಲಿ ನಿಂತುಕೊಂಡು ಕೋಪದಿಂದ ಗಟ್ಟಿಯಾಗಿ ಅರಚುತ್ತಾಳೆ. ಅನಾಮಿಕಾ, ಅನಾಮಿಕಾ ಎಂದು 2 ಸಲ ಕರೆಯುತ್ತಾಳೆ ಶಾರದಾ. ಬೆಡ್ರೂಮ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳುತ್ತಿರುವ ಅನಾಮಿಕಳಿಗೆ ಬೆಡ್ ಮೇಲೆ ಕೂತ್ಕೊಂಡು ದುಃಖ ಪಡುತ್ತಿರುವ ರಮೇಶನಿಗೆ ಶಾರದಳ ಕೂಗು ಕೇಳಿಸುತ್ತದೆ. ಪಾರ್ವತಿ ಚಿಕ್ಕಿ ಮನೆಯಲ್ಲಿ ನಡೀತಾ ಇರೋ ನಾಮಕರಣಕ್ಕೆ ಹೋಗಿ ಬಂದಿದ್ದಾಳೆ. ಅಲ್ಲಿ ಅತ್ತೆನ ಮೊಮ್ಮಗಳ ಬಗ್ಗೆ ಮೊಮ್ಮಗನ ಬಗ್ಗೆ ಕೇಳಿರ್ತಾರೆ. ಅದರಿಂದ ಲೋಪ ನನ್ನ ಹತ್ರ ಇದೆ ಅಂತ ನನ್ನನ್ನು ಬೈಯಲಿಕ್ಕೆ ಹೊಡಿಲಿಕ್ಕೆ ಕರೀತಾ ಇದ್ದಾರೆ. ಅನಾಮಿಕಾ, ಎಷ್ಟು ಹೊಡೆದ್ರು ಎಷ್ಟು ಬೈದ್ರು ಲೋಪ ನನ್ನಲ್ಲಿದೆ ಅಂತ ಅಮ್ಮನಿಗೆ ಮಾತ್ರ ಹೇಳ್ಬೇಡ. ಹೇಳಲ್ಲ ರೀ, ಮನೆಯಲ್ಲೇ ಅಲ್ಲ ಹೊರಗಡೆ ಕೂಡ ನಿಮ್ಮನ್ನು ಕೀಳಾಗಿ ನೋಡಲ್ಲ. ಒಂದು ಹೆಂಡತಿ ತನ್ನನ್ನು ಎಷ್ಟು ಮಾತಂದ್ರು ಎಷ್ಟು ಹೊಡೆದ್ರು ಸಹಿಸುತ್ತಾಳೆ ಹೊರತು ಗಂಡನನ್ನು ಏನ್ ಮಾತ್ರು ಕೀಳಾಗಿ ನೋಡಿದ್ರು ಕಡಿಮೆ ಮಾತಾಡಿದ್ರು ಕೇಳಲ್ಲ. ನನ್ನ ಹೆಂಡತಿ ಬಗ್ಗೆ ನನಗ್ ತಿಳಿಯಲ್ವಾ? ನನ್ನನ್ನ ಎಲ್ಲಿ ಕಡಿಮೆ ಮಾಡಲ್ಲ, ಕೆಟ್ಟದಾಗಿ ಮಾತಾಡಲ್ಲ ಎಂದು ಅನ್ನುತ್ತಲೇ ಅನಾಮಿಕಾ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಹಾಲೊಳಗೆ ಬರ್ತಾಳೆ. ಶಾರದಾ ಕೋಪದಿಂದ ಅನಾಮಿಕಳ ಹತ್ತಿರ ಬರ್ತಾಳೆ. ಬಲವಾಗಿ ಅನಾಮಿಕಳ ಕೆನ್ನೆಯ ಮೇಲೆ ಹೊಡಿತಾ ಇರ್ತಾಳೆ. ಅನಾಮಿಕಾ ಕಣ್ಣು ಮುಚ್ಚಿಕೊಂಡು ಆ ಏಟನ್ನು ನೋವನ್ನು ಸಹಿಸುತ್ತಾ ಇರ್ತಾಳೆ. ಪ್ರಸಾದ್ ಗಾಬರಿಯಾಗುತ್ತಾ ಸೊಸೆಯನ್ನು ಹೊಡೆಯುತ್ತಿರುವ ಶಾರದಳ ಹತ್ತಿರಕ್ಕೆ ಬಂದು ಪಕ್ಕಕ್ಕೆ ದೂಡುತ್ತಾನೆ. ಶಾರದಾ ಬೆಚ್ಚಿ ಬಿದ್ದು ಕೆಳಗೆ ಬೀಳದೆ ಪಕ್ಕಕ್ಕೆ ಜರುಗುತ್ತಾಳೆ. ಕೋಪದಿಂದ ಗಂಡನನ್ನ ನೋಡುತ್ತಾಳೆ. ಅಷ್ಟು ಕೋಪದಿಂದ ನೋಡ್ಬೇಡ ಶಾರದಾ, ಹೊಡೆದು ಸೊಸೆನ್ ಸಾಯಿಸ್ತೀಯ ಏನೋ. ಆದ್ರೆ ಅದನ್ನೇ ಎಲ್ಲಾದ್ರೂ ಹೋಗಿ ಯಾವ್ದ್ರಲ್ಲಾದ್ರೂ ಬಿದ್ದು ಸಾಯಿ ಅಂತ ಹೇಳಿ ನಮ್ಗೆ ಮೊಮ್ಮಗನೋ ಮೊಮ್ಮಗಳನ್ನು ಕೊಡಲಾರದ ಸೊಸೆ ಬಂಜೆಯಾಗಿ ಮನೇಲಿ ಇರೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯಿ ಅಂತ ಹೇಳಿ ಅಷ್ಟು ಧೈರ್ಯವಿಲ್ದಿದ್ರೆ ಏನಾದ್ರೂ ಕುಡ್ದು ಸಾಯಿಯನ್ನು. ಅಷ್ಟು ಕಸಾಯಿಯಾಗಿ ಮಾತಾಡ್ಬೇಡ ಶಾರದಾ. ನಿಮಗೆ ನನ್ನ ಕಸಾಯಿತನ ಮಾತ್ರ ಕಾಣಿಸುತ್ತೆ, ಆದ್ರೆ ನನ್ನ ಹೊಟ್ಟೆ ಸಂಕಟ ಕಣ್ಣೀರಿನ ನೋವು ಬಂದ ನಿಮಗೆ ತಿಳಿತಾ ಇಲ್ಲ. ಮದುವೆಯಾಗಿ ಇಷ್ಟು ವರ್ಷಗಳಾಗಿದೆ, ಇನ್ನು ಸೊಸೆ ಹೊಟ್ಟೆನಲ್ಲಿ ಕಾಯಿ ಬಿಡ್ಲಿಲ್ಲ ಶಾರದಕ್ಕ. ಎಲ್ಲೂ ತೋರಿಸ್ಲಾ ಇಲ್ವಾ? ನೀವು ಯಾವಾಗಕ್ಕ ಹೀಗೆ ನಾಮಕರಣ ಫಂಕ್ಷನ್ ಮಾಡೋದು ಅಂತ ನನ್ನ ಮುಖ ಇಟ್ಕೊಂಡು ಅಂತ ಇದ್ರೆ ನಾನು ಎಷ್ಟೆಲ್ಲ ಅಳ್ತಾ ಇದ್ದೀನಿ, ದುಃಖ ಪಡ್ತಾ ಇದ್ದೀನಿ. ನಿಮಗೆ ಮಗನಿಗೆ ಈ ಬಂಜೆ ಸೊಸೆಗೆ ಅರ್ಥವಾಗಲ್ಲ ಎಂದು ಶಾರದಾ ಅಳುತ್ತಾಳೆ. ಶಾರದಳ ಮಾತಿಗೆ ಅನಾಮಿಕಾ ದುಃಖ ಪಡುತ್ತಾ ಅಳುತ್ತಿರುವ ಅತ್ತೆ ದುಃಖವನ್ನು ಅರ್ಥ ಮಾಡಿಕೊಳ್ಳುತ್ತಾ ಶಾರದಳ ಹತ್ತಿರಕ್ಕೆ ಬಂದು ಅತ್ತೆಯನ್ನು ಹಿಡಿದುಕೊಂಡು ಅನಾಮಿಕಾ ಅಳುತ್ತಾ, ನನ್ನಲ್ಲಿ ಲೋಪ ಇದೆ ಅಲ್ವಾ ಅತ್ತೆ? ನಾನು ಅಮ್ಮನಾಗಲ್ಲ, ನಿಮ್ಮನ್ನು ಅಜ್ಜಿನೂ ಮಾಡಲಾರೆ, ನನ್ನನ್ನೇನ್ ಮಾಡು ಅಂತೀರಾ? ನಾನು ಹೇಳ್ದ ಹಾಗೆ ಮಾಡ್ತೀಯ ಸೊಸೆ? ಹೇಳಿ ಅತ್ತೆ, ಮಾಡ್ತೀನಿ, ಮಾತು ಕೊಡ್ತಿದ್ದೀನಿ ಅತ್ತೆ ಎಂದು ಅನಾಮಿಕಾ ಶಾರದಳ ಕೈಯಲ್ಲಿ ಕೈ ಇಡುತ್ತಾಳೆ. ಬಂಜೆಯಾಗಿ ಈ ಮನೆಯಲ್ಲಿ ಇರೋದು ಬಿಟ್ಟು ನನ್ನ ಕೈಯಿಂದ ಏಟು ತಿನ್ನುತ್ತಾ ಮಾತು ಕೇಳ್ತಾ ಬದುಕೋದೇನಕ್ಕೆ ಸೊಸೆ? ನಮಗೆ ಹೇಳದೆ ಎಲ್ಲಾದ್ರೂ ಹೋಗಿ ಸಾಯಿ, ನನ್ನ ಮಗನಿಗೆ ನಾನು ಮತ್ತೆ ಮದುವೆ ಮಾಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಅಷ್ಟೆಲ್ಲ ದುಃಖ ಪಡಲಿಲ್ಲ.
ಅಲ್ಲೇ ಇರುವ ಪ್ರಸಾದ್ ರೂಮ್ನಲ್ಲಿರುವ ರಮೇಶ್ ಆ ಮಾತು ಕೇಳಿ ಶಾಕ್ ಆಗುತ್ತಾನೆ. ಕ್ಷಣದ ನಂತರ ಎಚ್ಚೆತ್ತುಕೊಂಡು ರಮೇಶ್ ಓಡೋಡಿ ಹಾಲ್ನಲ್ಲಿರುವ ಅತ್ತೆ ಸೊಸೆಯರ ಹತ್ರ ಬರುತ್ತಾನೆ. ಹಾಗೆ ಅತ್ತೆ, ನಿಮಗೆ ಕೊಟ್ಟ ಮಾತನ್ನ ನಿಲ್ಲಿಸ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಏನು ಮಾತನಾಡದೆ ರಮೇಶ್ ಕೂಡ ಹೊರಟು ಹೋಗುತ್ತಾನೆ. ಪ್ರಸಾದ್ ಶಾರದಳ ಕೈಯನ್ನು ಹಿಡಿದುಕೊಂಡು ಅವರ ಬೆಡ್ರೂಮ್ ಒಳಗೆ ಎಳ್ಕೊಂಡು ಹೋಗ್ತಾನೆ. ಮಾರನೇ ದಿನ ಮನೆಯಲ್ಲಿ ಅನಾಮಿಕಾ ಎಲ್ಲಿಯೂ ಕಾಣಿಸದೇ ಇದ್ದಿದ್ದರಿಂದ ಶಾರದಾ, ಪ್ರಸಾದ್, ರಮೇಶ್ ಎಲ್ಲರೂ ದುಃಖ ಪಡುತ್ತಾ ಇರ್ತಾರೆ. ಅನಾಮಿಕಾ ಮಾತ್ರ ದುಃಖದ ಮುಖವಿಟ್ಟು ಹರಿಯುತ್ತಿರುವ ನದಿ ದಡದಲ್ಲಿ ಕೂತ್ಕೊಂಡು ದುಃಖ ಪಡ್ತಾ ಇರ್ತಾಳೆ. ಅತ್ತೆಗೆ ಕೊಟ್ಟ ಮಾತಿನ ಪ್ರಕಾರ ಮನೆ ಬಿಟ್ಟು ಬಂದೆ. ಲೋಪ ನನ್ನ ಗಂಡನಲ್ಲಿ ಇದೆ ಅಂತ ಅತ್ತೆಗೆ ಹೇಗೆ ಹೇಳಬಲ್ಲೆ? ಈಗ ಅವನಿಗೆ 2 ಅಲ್ಲ 3 ಮದುವೆ ಮಾಡಿದ್ರು ಮಕ್ಕಳು ಹುಟ್ಟಲ್ಲ. ದೇವ್ರೆ, ಏನಯ್ಯ ನಿನ್ನ ಲೀಲೆ, ಏನೂ ಅರ್ಥವಾಗ್ತಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಒಂದು ಚಿಕ್ಕ ಮಗುವಿನ ಅಳು ಕೇಳಿಸುತ್ತದೆ. ತಕ್ಷಣ ಅನಾಮಿಕಾ ಗಾಬರಿಯಾಗುತ್ತಾ ಸುತ್ತಮುತ್ತಲೂ ನೋಡುತ್ತಾಳೆ. ಆದರೆ ಎಲ್ಲಿಯೂ ಯಾರು ಕಾಣಿಸುವುದಿಲ್ಲ. ಆದರೆ ಚಿಕ್ಕ ಮಗುವಿನ ಅಳು ಮಾತ್ರ ಕೇಳಿಸುತ್ತಲೇ ಇರುತ್ತದೆ. ಅನಾಮಿಕಾ ಅಯೋಮಯದಿಂದ ಸುತ್ತಲೂ ನೋಡುತ್ತಾ ನದಿಯಲ್ಲಿ ಒಂದು ನೀರಿನ ತೆಪ್ಪದ ಮೇಲೆ ಕೊಚ್ಚಿಕೊಂಡು ಬರುತ್ತಿರುವ ಮಗು ಕಾಣಿಸುತ್ತದೆ. ಅನಾಮಿಕಾ ತಡ ಮಾಡದೆ ನದಿಯೊಳಗೆ ಹೋಗಿ ತೆಪ್ಪದ ಮೇಲೆ ಅಳುತ್ತಿರುವ ಮಗುವನ್ನು ಎತ್ತಿಕೊಂಡು ನದಿಯಿಂದ ದಡಕ್ಕೆ ಬರುತ್ತಾಳೆ. ಅನಾಮಿಕಾ ಮಗುವನ್ನು ಎತ್ತಿಕೊಳ್ಳುತ್ತಲೇ ಅಳು ನಿಂತು ಬಿಡುತ್ತದೆ. ಯಾರಾದ್ರೂ ಇದ್ದೀರಾ? ಈ ಮಗು ಯಾರದ್ದು? ಯಾರು ಇಲ್ಲಿ ಮಗುನ್ ಬಿಟ್ಟಿದ್ದು ಎಂದು ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಾ ಆ ನದಿಯಿಂದ ಹಾಗೆ ದಡಕ್ಕೆ ನಡೆಯುತ್ತಾ ಯಾರು ಕಾಣಿಸ್ತಾ ಇಲ್ಲ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ ಎಂದು ಅನಾಮಿಕಾ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಬರುತ್ತಾಳೆ. ಅಲ್ಲಿ SI ಅರವಿಂದ್ ಮುಂದುಗಡೆ ಪ್ರಸಾದ್, ಶಾರದಾ, ರಮೇಶ್ ಕೂತಿರುತ್ತಾರೆ. ಅವರನ್ನು ನೋಡಿ ಕೂಡ ಏನು ಮಾತನಾಡದೆ ಮಗುವನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಕೊಡುತ್ತಾಳೆ. ಮಗು ಅಳುತ್ತಾ ಇರುತ್ತದೆ. ತಿರುಗಿ ಅನಾಮಿಕಾ ಎತ್ತಿಕೊಳ್ಳುತ್ತಾಳೆ. ಮಗು ಅಳು ನಿಲ್ಲಿಸುತ್ತದೆ. ನೋಡಮ್ಮ ಅನಾಮಿಕಾ, ಈ ಮಗು ಅನಾಥೆ. ಯಾರೋ ಅನಾಥಾಶ್ರಮದಿಂದ ಎತ್ಕೊಂಡು ಹೋಗಿದ್ರು. ನಾವು ಕೂಡ ಈ ಮಗುವಿಗಾಗಿ ಹುಡುಕ್ತಾ ಇದ್ವಿ. ಮಕ್ಕಳಿಲ್ಲದ ನಿನಗೆ ಆ ದೇವರೇ ಮಗುವನ್ನ ಕೊಟ್ಟಿದ್ದಾನೆ ಅಂದ್ಕೋ, ಸಂತೋಷದಿಂದ ನೋಡ್ಕೋ. ಹೌದು ಸೊಸೆ, ಈ ಮಗು ನಿನ್ನ ಮಗುವೆ, ನನ್ ಮೊಮ್ಮಗಳು. ಬಾ, ನನಗೂ ನಿನ್ನ ಮಾವಯ್ಯನಿಂದ ನಿಜ ತಿಳಿತು. ಬಾ, ನಮ್ಮ ಮನೆಗೆ ಹೋಗೋಣ ಎಂದು ಸಂತೋಷದಿಂದ ಪೊಲೀಸ್ ಸ್ಟೇಷನ್ ನಿಂದ ಶಾರದಾ ಅವರು ಮಗುವನ್ನು ಎತ್ತಿಕೊಂಡು ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.